ಕೇಂದ್ರದ ಸಚಿವರಾದಂಥ ಶ್ರೀಯುತ ನಿತಿನ್ ಗಡ್ಕರಿಜಿಯವರು, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕದ ಉಸ್ತುವಾರಿಗಳು ಆದಂತಹ ರಾಧಾಮೋಹನ್ ಅಗರ್ವಾಲ್ಜಿಯವರು, ಸಂಸದೀಯ ಮಂಡಳಿಯ ಸದಸ್ಯರು, ಹಿರಿಯರು ಆದಂತಹ ಶ್ರೀಯುತ ಯಡಿಯೂರಪ್ಪನವರನ್ನು ಒಳಗೊಂಡಂತೆ ಶ್ರೀಯುತ ಪ್ರಹ್ಲಾದ್ ಜೋಶಿಯವರು, ಶೋಭಾ ಕರಂದ್ಲಾಜೆ ಅವರು, ಸೋಮಣ್ಣ ಅವರು, ಇವರು ಈ ಒಂದು ಸಭೆಯಲ್ಲಿ ಭಾಗವಹಿಸಿರುವುದನ್ನು ತಾವು ಗಮನಿಸಿದ್ದೀರಿ. ಅದೆಲ್ಲದರ ಜೊತೆಯಲ್ಲಿ ಶ್ರೀಯುತ ಜಗದೀಶ್ ಶೆಟ್ಟರ್ ಅವರು, ಸದಾನಂದ ಗೌಡರು ಹಾಗೂ ಬಸವರಾಜ ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿಗಳು ಸಹ ಈ ಸಭೆಯಲ್ಲಿ ಭಾಗವಹಿಸಿರೋದನ್ನು ತಾವೆಲ್ಲ ಗಮನಿಸಿದ್ದೀರಿ. ಇದೆಲ್ಲದರ ಜೊತೆಯಲ್ಲಿ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಶ್ರೀಯುತ ನಳಿನ್ ಕುಮಾರ್ ಅವರನ್ನು ಒಳಗೊಂಡಂತೆ ನಮ್ಮ ಎಲ್ಲ ಎಂಪಿಗಳು, ಎಂಎಲ್ಎಗಳು, ಎಂಎಲ್ಸಿಗಳು, ಮಾಜಿ ಎಂಪಿಗಳು, ಎಂಎಲ್ಸಿಗಳು, ನಮ್ಮ ಜಿಲ್ಲೆಯ ಮತ್ತು ಮಂಡಲದ ಎಲ್ಲ ಹಂತದ ಅಧ್ಯಕ್ಷರು, ವಿವಿಧ ಸ್ತರದ ಪದಾಧಿಕಾರಿಗಳು ಸಹ, ನಮ್ಮ ಮೋರ್ಚಾದ ಎಲ್ಲ ಪ್ರಮುಖರು ಸಹ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಅತ್ಯಂತ ಯಶಸ್ವಿಯಾದಂತಹ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದ ಒಂದು ಇತಿಹಾಸದಲ್ಲಿ ಇವತ್ತಿನ ರಾಜ್ಯ ಕಾರ್ಯಕಾರಿಣಿ ಸಭೆ, ವಿಶೇಷವಾದಂತಹ ಸಭೆ ಒಂದು ಮಹತ್ವವನ್ನು ಪಡೆದುಕೊಂಡಿದೆ. ಯಾಕೆಂದರೆ ಬೆಳಗ್ಗೆ 11 ಗಂಟೆಗೆ ಶುರುವಾಗಿ ಈಗ 7 ಗಂಟೆಗೆ ಮುಕ್ತಾಯ ಆಗಿದೆ. ಅತ್ಯಂತ ಸುದೀರ್ಘವಾದ ಸಭೆ. ಅಷ್ಟೇ ಅಲ್ಲ, ಬಹಳ ವಿಸ್ತೃತವಾಗಿ ಅನೇಕ ವಿಷಯಗಳನ್ನು ಚರ್ಚಿಸಿರುವಂತಹ ಸಭೆ. ನಮ್ಮ ಕಾರ್ಯಕರ್ತರಿಗೆ, ಬಂದಂತ ಎಲ್ಲ ಪ್ರಮುಖರಿಗೆ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸಿರುವ ಸಭೆ, ಒಂದು ಪ್ರೇರಣೆಯನ್ನು ಕೊಟ್ಟಿರುವಂತಹ ಸಭೆ ಇದು. 1700 ಜನ ಅಪೇಕ್ಷಿತರಲ್ಲಿ ಸುಮಾರು 1500 ಜನ ಉಪಸ್ಥಿತರಿರೋದನ್ನ ತಾವು ಸಾಕ್ಷಿಯಾಗಿದ್ದೀರಿ. ಅದಕ್ಕೆ ದಾಖಲಾತಿಯಿಂದ ಯಶಸ್ವಿ, ಜೊತೆಯಲ್ಲಿ ಚರ್ಚೆಯಿಂದ ಯಶಸ್ವಿ, ಪಾಲ್ಗೊಳ್ಳುವಿಕೆಯ ವಿಷಯಗಳನ್ನ ಮಂಡಿಸಿ ಪ್ರೇರಣೆಯ ನೀಡೋದಕ್ಕೆ ಯಶಸ್ವಿಯಾಗಿರುವಂತಹ ಸಭೆ ಇದು. ಬೆಳಗ್ಗೆ ಉದ್ಘಾಟನೆ ಗೋಷ್ಠಿಯಲ್ಲಿ ಶ್ರೀಯುತ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ನಿಮ್ಮೆಲ್ಲರ ಸಮ್ಮುಖದಲ್ಲೇ ಮಾತನಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಹೇಗೆ ಇಡೀ ದೇಶದಲ್ಲಿ ನಮ್ಮ ಶಕ್ತಿಯನ್ನು ಬೆಳೆಸಿಕೊಂಡಿದೆ, ಅನೇಕ ರಾಜ್ಯಗಳಲ್ಲಿ ಅಸ್ತಿತ್ವವೇ ಇಲ್ಲದೆ ಇರುವಂತಹ 100ರ ಸಂಖ್ಯೆಯನ್ನು ದಾಟೋದಕ್ಕೆ ಆಗದೇ ಇರುವಂತಹ ಕಾಂಗ್ರೆಸ್ ಹತಾಶೆಯಿಂದ ಹೇಗೆ ಒಂದು ಸಂಭ್ರಮದ ವಾತಾವರಣವನ್ನು ಸೃಷ್ಟಿಸೋದಕ್ಕೆ ನೋಡ್ತಾ ಇದೆ ಅನ್ನೋದನ್ನೆಲ್ಲ ವಿಶ್ಲೇಷಣೆ ಮಾಡಿರೋದನ್ನು ನಾವು ಗಮನಿಸಿದ್ದೀವಿ. ಶ್ರೀಯುತ ಯಡಿಯೂರಪ್ಪನವರು, ಶ್ರೀಯುತ ವಿಜಯೇಂದ್ರ ಅವರು, ನಮ್ಮ ರಾಜ್ಯ ಅಧ್ಯಕ್ಷರು ಸಹ ಆ ಗೋಷ್ಠಿಯಲ್ಲಿ ಮಾತನಾಡಿರೋದನ್ನ ನಾನು ಉಲ್ಲೇಖಿಸೋದಕ್ಕೆ ಬಯಸ್ತಾ ಇದ್ದೇನೆ. ಈ ಉದ್ಘಾಟನಾ ಗೋಷ್ಠಿ ಮುಗಿದ ನಂತರದಲ್ಲಿ ಬಹಳ ಮುಖ್ಯವಾಗಿ ಇವತ್ತು 3 ನಿರ್ಣಯದ ಗೋಷ್ಠಿಗಳನ್ನು ನಾವು ನಡೆಸಿದ್ದೇವೆ. ಮೊದಲನೇ ನಿರ್ಣಯ, ಈಗಾಗಲೇ ನಿರ್ಣಯದ ಪ್ರತಿಗಳನ್ನೆಲ್ಲ ನಿಮಗೆ ಕೊಟ್ಟಿದೆ. ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ಹ್ಯಾಟ್ರಿಕ್ ಗೆಲುವು, ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ಈ ಒಂದು ವಿಶೇಷ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆ ಅವರಿಗೆ ಅಭಿನಂದಿಸಿದೆ. ಜಗತ್ತು ಭಾರತದ ಕಡೆಯಲ್ಲಿ ನೋಡ್ತಾ ಇತ್ತು. ಇಷ್ಟು ದೊಡ್ಡ ಪ್ರಜಾಪ್ರಭುತ್ವದ ದೇಶದಲ್ಲಿ ನಡೆಯುವಂತಹ ಈ ಚುನಾವಣೆಯನ್ನ ಭಾರತ ಹೇಗೆ ನಡೆಸುತ್ತೆ ಅಂತ. ಜಗತ್ತು ಈ ರೀತಿಯ ಒಂದು ಕೌತುಕದಿಂದ ಭಾರತದ ಚುನಾವಣೆಯನ್ನ ನೋಡೋದಕ್ಕೆ 2 ಮುಖ್ಯವಾದ ಕಾರಣ. ನರೇಂದ್ರ ಮೋದಿಜಿಯವರು 10 ವರ್ಷದಲ್ಲಿ ಮಾಡಿರುವಂತಹ ಸಾಧನೆಯ ಫಲ ಭಾರತದಲ್ಲಿ ಹೇಗಾಗಿದೆ ಅನ್ನೋದನ್ನ ನೋಡುವಂತ ಕ್ಷಣ ಒಂದಾದರೆ, ಇನ್ನೊಂದು ಬಹಳ ಮುಖ್ಯವಾಗಿ ಕಾಂಗ್ರೆಸ್ ನೇತೃತ್ವದಲ್ಲಿರುವಂತಹ ಇಂಡಿ ಗಠಬಂಧನ್, ಅದು ಭಾರತದ ಸಂವಿಧಾನದ ಬಗ್ಗೆ, ಇಲ್ಲಿಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಬಗ್ಗೆ ಜಗತ್ತಿನಾದ್ಯಂತ ಅಪಪ್ರಚಾರವನ್ನು ನಡೆಸಿತ್ತು. ಅದರ ಹಿನ್ನೆಲೆಯಲ್ಲಿ ಭಾರತದ ಈ ಚುನಾವಣೆ ಮಹತ್ವವನ್ನು ಪಡೆದುಕೊಂಡಿತ್ತು. ಪ್ರಧಾನಿ ನರೇಂದ್ರ ಮೋದಿಜಿಯವರು 25 ದೇಶದ
ಪ್ರತಿನಿಧಿಗಳನ್ನ ಈ ಚುನಾವಣೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡೋದಕ್ಕೆ ಕರೆಸಿರುವಂತದ್ದು ಒಂದು ಮಹತ್ವದ ಸಂಗತಿ. ಅತ್ಯಂತ ಪಾರದರ್ಶಕವಾಗಿ ಈ ಚುನಾವಣೆ ಪ್ರಕ್ರಿಯೆಯನ್ನ ಚುನಾವಣಾ ಆಯೋಗ ನಡೆಸಿಕೊಟ್ಟಿದೆ. ನಾವು ಚುನಾವಣಾ ಆಯೋಗಕ್ಕೂ ಸಹ ಆಭಾರಿಯಾಗಿದ್ದೇವೆ. ನಮ್ಮ ಧನ್ಯವಾದವನ್ನ ನಾವು ಸಲ್ಲಿಸಿದ್ದೇವೆ. ಈ ಚುನಾವಣೆಯಲ್ಲಿ 98 ಕೋಟಿ ಮತದಾರರಲ್ಲಿ 64 ಕೋಟಿ ಮತದಾರರು ಚುನಾವಣೆಯಲ್ಲಿ ಮತ ಚಲಾಯಿಸಿದ್ದಾರೆ. ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಎಷ್ಟು ವಿಶ್ವಾಸಪೂರ್ಣವಾಗಿ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಬೆಳೆದಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇದೆ. ಚುನಾವಣೆ ಅಂದ್ರೆ ಜನ ತಾತ್ಸಾರದ ಜಿಗುಪ್ಸೆಯ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಆದರೆ ಈ ಲೋಕಸಭೆ ಚುನಾವಣೆಯಲ್ಲಿ ಸ್ವತಃ ಈ ದೇಶದ ಮತದಾರರೇ ನರೇಂದ್ರ ಮೋದಿಜಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನುವಂತಹ ಒಂದು ಇಚ್ಛಾಶಕ್ತಿಯನ್ನ ಬಲವಾಗಿ ತೋರಿಸಿರೋದನ್ನ ಮತದಲ್ಲಿ ಮಾತ್ರ ಅಲ್ಲ, ಚುನಾವಣೆ ಪ್ರಕ್ರಿಯೆಯಲ್ಲಿಯೂ ಪ್ರಚಾರ ಸಭೆಗಳಲ್ಲೂ ನಾವು ಅದನ್ನು ಗಮನಿಸಿದ್ದೇವೆ. ನರೇಂದ್ರ ಮೋದಿಜಿಯವರು 10 ವರ್ಷದಲ್ಲಿ ಬಡವರಿಗಾಗಿ ಮಾಡಿರೋ ಕಾರ್ಯಕ್ರಮಗಳು, ನಾನು ಮತ್ತೆ ಅದನ್ನ ಪುನರಪಿ ಹೇಳೋದಕ್ಕೆ ಬಯಸೋದಿಲ್ಲ. ಅದೆಲ್ಲ ವಿವರಗಳನ್ನ ನಾವು ಕೊಟ್ಟಿದ್ದೇವೆ. ಹಾಗೆ ಈ ದೇಶದ ಅಭಿವೃದ್ಧಿಗೆ ಮಾಡಿರುವಂತಹ ಸಾಧನೆಗಳು, ಈ ದೇಶದ ಅನೇಕ ಮೂಲಭೂತ ಚಟುವಟಿಕೆಗೆ ಮಾಡಿರುವಂತಹ ಸಾಧನೆಗಳೆಲ್ಲವನ್ನು ವಿಶ್ಲೇಷಿಸಿದೆ. ನಾನು ಈ ಸಂದರ್ಭದಲ್ಲಿ ಮೂಲಭೂತ ನಮ್ಮ ನಂಬಿಕೆಗಳ ವಿಷಯಗಳನ್ನು ನಾವು ಸಾಧನೆಯ ರೀತಿಯಲ್ಲಿ ಮಾಡಿರೋದನ್ನ ಆರ್ಟಿಕಲ್ 370 ರದ್ದತಿಯ ವಿಷಯ ಇರಬಹುದು, ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಭವ್ಯವಾಗಿ ನಿರ್ಮಾಣ ಮಾಡಿರುವಂತಹ ವಿಷಯ ಇರಬಹುದು, ತ್ರಿವಳಿ ತಲಾಖನ್ನ ರದ್ದು ಮಾಡಿರುವಂತಹದ್ದು, ಜಿಎಸ್ಟಿಯನ್ನ ತಂದಿರುವಂತಹದ್ದು, ನಮ್ಮ ಶ್ರದ್ಧೆಯ ಸಾಂಸ್ಕೃತಿಕ ಧಾರ್ಮಿಕ ಕೇಂದ್ರಗಳಾದಂಥ ಆಧ್ಯಾತ್ಮಿಕ ಕೇಂದ್ರಗಳಾದಂಥ ಕಾಶಿ ಇತ್ಯಾದಿ ಕ್ಷೇತ್ರಗಳನ್ನ ಪುನರುಜ್ಜೀವನಗೊಳಿಸಿರುವಂತಹದ್ದು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಮಹಿಳೆಯರಿಗೆ 33% ಮೀಸಲಾತಿ ಕೊಡೋದ್ರಿಂದ ಹಿಡಿದು ಇನ್ನೂ ಅನೇಕಾರು ಮೂಲ ಪಾಲಿಸಿ ಮ್ಯಾಟರ್ಸ್ ಅಂತ ಏನು ಹೇಳ್ತೇವೆ, ನಾವು ನಂಬಿಕೆಯಿಂದ ತತ್ವ ಸಿದ್ಧಾಂತದ ರೀತಿಯಲ್ಲಿ ನಮ್ಮ ಪಕ್ಷದ ಪ್ರಾರಂಭದ ದಿನದಿಂದ ಏನು ಹೇಳ್ತಾ ಇದ್ವಿ ಅದನ್ನ ಈ 10 ವರ್ಷದಲ್ಲಿ ಸಾಧನೆಯ ರೀತಿಯಲ್ಲಿ ಮಾಡಿರೋದು ಉಲ್ಲೇಖ ಆಗಿದೆ. ಇದರ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸಾಧನೆ, ಅದು G20 ದೇಶದ ಯಶಸ್ಸಿನಿಂದ ಹಿಡಿದು ಮೊನ್ನೆ G7 ಇಟಲಿ ದೇಶದ ಸಮ್ಮೇಳನ ತನಕ ನಡೆದಿರುವಂತಹ ಎಲ್ಲ ಚಟುವಟಿಕೆಗಳನ್ನು ಉಲ್ಲೇಖಿಸಿದೆ. ಅದರ ಯಶಸ್ವಿ ಚಂದ್ರಯಾನವನ್ನ ಜಗತ್ತು ಗುರುತಿಸಿರೋದ್ರ ಜೊತೆಯಲ್ಲಿ ಭಾರತದ ಆರ್ಥಿಕ ಶಕ್ತಿ, ನಾವು 11-15ನೇ ಸ್ಥಾನದಲ್ಲಿ ಇದ್ದಂಥವ್ರು 5ನೇ ಸ್ಥಾನಕ್ಕೆ ಬಂದಿರೋದು, ಇಲ್ಲಿಯ ಕೈಗಾರಿಕೆಗಳ ಉತ್ಪನ್ನಗಳು, ವಿದೇಶಿ ಬಂಡವಾಳಗಳು ಹರಿದು ಬರ್ತಾ ಇರುವಂತಹ ರೀತಿ, ಇವತ್ತು ಯಾವತ್ತೂ ಆಮದು ಮಾಡಿಸ್ಕೊಳ್ತಾ ಇದ್ದಂತ ದೇಶ ಇವತ್ತು ರಫ್ತು ಮಾಡುವಂತ ದೇಶ ಅಂತ ಹೆಗ್ಗಳಿಕೆಗೆ ಕಾರಣ ಆಗಿರೋದು, ಇತ್ಯಾದಿ ಇತ್ಯಾದಿಗಳನ್ನೆಲ್ಲವನ್ನೂ ನಾವು ಉಲ್ಲೇಖಿಸಿದ್ದೀವಿ. ವಿಶೇಷವಾಗಿ ಬಡವರ ದೃಷ್ಟಿಯಿಂದ ನಾವು ಅನ್ನಭಾಗ್ಯ 80 ಕೋಟಿ ಜನತೆಗೆ ಅಕ್ಕಿಯನ್ನ ಉಚಿತವಾಗಿ ಕೊಡ್ತಾ ಇರೋದು, ಕರೋನಾದಲ್ಲಿ ಲಸಿಕೆ ಕೊಟ್ಟಿರೋದು, ಹಾಗೆ ಶೌಚಾಲಯ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಜಲ್ ಜೀವನ್ ಮಿಷನ್ ನಿಂದ ನೀರುಗಳನ್ನು ಕೊಟ್ಟಿರೋದು, ಆಯುಷ್ಮಾನ್ ಭಾರತ ಯೋಜನೆ, ರೈತ ಕಿಸಾನ್ ಸನ್ಮಾನ್ ಯೋಜನೆ, ಬೆಳೆ ವಿಮೆ ಇತ್ಯಾದಿ ಯೋಜನೆಗಳು, ಎಂಎಸ್ಪಿಯನ್ನ ಹೆಚ್ಚು ಮಾಡಿರುವಂತಹದ್ದು, ಹೀಗೆ ನಾನು ಸಾಲಾಗಿ ಹೇಳ್ತಾ ಹೋಗಬಹುದು. ಅನೇಕದು ಆ ನಿರ್ಣಯ ಪ್ರತಿಗಳಲ್ಲೂ ಇದೆ. ನಾವು ಈ ಎಲ್ಲ ಸಂಗತಿಗಳನ್ನು ಹೇಳಿದ್ದೇವೆ. ವಿಮಾನ ನಿಲ್ದಾಣಗಳು ಎಷ್ಟು ಹೆಚ್ಚಾಗಿದೆ, ರಾಷ್ಟ್ರೀಯ ಹೆದ್ದಾರಿಗಳು ಎಷ್ಟು ಹೆಚ್ಚಾಗಿದೆ, ವಿಮಾನ ರೂಟ್ಗಳು 200 ರೂಟ್ ಇತ್ತು ಮೊದಲು, ಆದ್ರೆ ಇವತ್ತು 700 ರೂಟ್ಗಿಂತ ಹೆಚ್ಚು ರೂಟ್ಗಳು ಹೇಗಾಗಿದೆ. ಈ ರೀತಿ ಮೂಲಭೂತ ಅಗತ್ಯತೆಗಳ ವಿಷಯಗಳನ್ನೆಲ್ಲವನ್ನೂ ಹೇಳಿದೆ. ನೀರಿಂದಲ್ಲ, ಅದು ಡಸ್ಟ್ ಬರ್ತಾ ಇದೆ. ನಿರ್ಣಯವನ್ನು ನಾನು ಕೊಟ್ಟಿದ್ದೇನೆ. ಈ ನಿರ್ಣಯದಲ್ಲಿ ಪ್ರಧಾನಮಂತ್ರಿಗಳಿಗೆ ನಾವು ಅಭಿನಂದಿಸಿ ನಿರ್ಣಯ ತೆಗೆದುಕೊಂಡಿದ್ದೀವಿ. ಪ್ರಧಾನಮಂತ್ರಿಗಳು ಮುಂದಿನ ದಿನಗಳಲ್ಲಿಯೂ ಮಾಡುವಂತ ಎಲ್ಲ ಕೆಲಸದ ಜೊತೆಗೆ ಕರ್ನಾಟಕದ ಜನತೆ ನಾವಿದ್ದೇವೆ,
ಕರ್ನಾಟಕದ ಬಿಜೆಪಿ ನಿಮ್ಮ ಜೊತೆಗಿದೆ ಅನ್ನುವಂತ ಸ್ಪಷ್ಟ ನಿರ್ಣಯವನ್ನ ನಾವು ತೆಗೆದುಕೊಂಡಿದ್ದೀವಿ. ಅವರು ಮುಂದಿನ ದಿನಗಳಲ್ಲಿ ಕೈಗೊಳ್ಳುವಂತ ಎಲ್ಲ ಚಟುವಟಿಕೆಗಳಿಗೆ ಕರ್ನಾಟಕದ ಜನತೆ ಇದೆ. ಯಾಕೆಂದ್ರೆ ಈ ಚುನಾವಣೆಯಲ್ಲೂ ನಮಗೆ ಲೋಕಸಭೆ ಚುನಾವಣೆಯಲ್ಲಿ ಹಿಂದಿನ ಎಲ್ಲ ಚುನಾವಣೆಗಿಂತ ಹೆಚ್ಚು ಮತ ನಮಗೆ ಬಂದಿದೆ. ಹಾಗಾಗಿ ಮತದಾರರ ಪರವಾಗಿ ಮತ್ತು ಬಿಜೆಪಿಯಾಗಿ ಇವತ್ತಿನ ಕಾರ್ಯಕಾರಿಣಿ ಅವರಿಗೆ ಮುಂದಿನ ಅವಧಿಗೆ 3ನೇ ಅವಧಿಗೆ ಆಗಿರೋದಕ್ಕೆ ಅಭಿನಂದಿಸ್ತಾ ಮುಂದಿನ ಅವಧಿಗಳ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಅವ್ರ ಜೊತೆಯಲ್ಲಿ ನಾವಿದ್ದೇವೆ ಅನ್ನುವಂತ ಸಂದೇಶವನ್ನ ನಾವು ಕೊಟ್ಟಿದ್ದೇವೆ. ಯಾಕೆಂದ್ರೆ ಹಿಂದೆ ನೆಹರು ಅವರಾದ ನಂತರ 3ನೇ ಬಾರಿಗೆ ಪ್ರಧಾನಿ ಆಗಿರೋದು ಇನ್ಯಾರೂ ಇರಲಿಲ್ಲ. ಬಿಜೆಪಿಯ ನಮ್ಮ NDAಯ ನರೇಂದ್ರ ಮೋದಿಜಿಯವರು ಅದು ಆ ಒಂದು ಸಾಧನೆಯನ್ನ ಅವರು ಮಾಡಿದ್ದಾರೆ. ಹಾಗಾಗಿ ನಾವು ತುಂಬು ಹೃದಯದಿಂದ ತುಂಬು ಮನಸ್ಸಿನಿಂದ ಅವರಿಗೆ ಶ್ಲಾಘನೆ ಅಭಿನಂದನೆಗಳನ್ನ ನಾವು ಸಲ್ಲಿಸಿದ್ದೇವೆ. ಇನ್ನು ಎರಡನೇ ನಿರ್ಣಯ, ಈ ನಿರ್ಣಯವನ್ನ ನಾನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅದನ್ನ ಮಂಡಿಸಿದ್ದೇನೆ. ಅದನ್ನ ಅನುಮೋದಿಸೋದವರು ಶಶಿಕಲಾ ಜೊಲ್ಲೆಯವರು, ಮಾಜಿ ನಮ್ಮ ಸಚಿವರು, ಹಾಗೆಯೇ ನಮ್ಮ ದೊಡನಗೌಡರು, ನಮ್ಮ ವಿಪ್ ಅವರು ಇದನ್ನ ಅನುಮೋದಿಸಿದ್ದಾರೆ. ಇನ್ನು ಎರಡನೇ ನಿರ್ಣಯವನ್ನ ಅಭಿವೃದ್ಧಿ ಶೂನ್ಯ ಹಗರಣಗಳ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸಲು ಕರೆ, ಇದು ಎರಡನೇ ನಿರ್ಣಯ ನಾವು ನಿಮಗೆ ಕೊಟ್ಟಿದ್ದೀವಿ. ಇದನ್ನ ಶ್ರೀಯುತ ಅಶೋಕ್ ಅವರು ಇದನ್ನ ಮಂಡಿಸಿದ್ದಾರೆ, ನಮ್ಮ ಪ್ರತಿಪಕ್ಷದ ನಾಯಕರು. ಹಾಗೆ ಇದನ್ನ ಚಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಅನುಮೋದಿಸಿದ್ದಾರೆ. ಹಾಗೆ ಬಂಗಾರು ಹನುಮಂತ್ ಅವರು ಅದನ್ನ ಅನುಮೋದಿಸಿದ್ದಾರೆ. ಈ ನಿರ್ಣಯದಲ್ಲಿ ರಾಜ್ಯ ಸರ್ಕಾರ ಹೇಗೆ ಅಭಿವೃದ್ಧಿ ಶೂನ್ಯವಾಗಿದೆ, ಅಭಿವೃದ್ಧಿಗೆ ಹಣ ಬರ್ತಾ ಇಲ್ಲ, ಭ್ರಷ್ಟಾಚಾರದಲ್ಲಿ ಹೇಗೆ ಮುಳುಕೊಂಡಿದೆ ಈ ಸರ್ಕಾರ, ಅದಲ್ಲದೆ ಅಲ್ಪಸಂಖ್ಯಾತರ ಓಲೈಕೆಯನ್ನ ಮಾಡೋದ್ರೊಳಗೆ ಮತ ಬ್ಯಾಂಕ್ ಅನ್ನ ಭದ್ರ ಮಾಡಿಕೊಳ್ಳೋದ್ರೊಳಗೆ ರಾಜ್ಯದ ಹಿತವನ್ನ ಹೇಗೆ ಮರ್ತಿದೆ, ಆರ್ಥಿಕ ಶಿಸ್ತನ್ನ ಮರೆತು ಆರ್ಥಿಕ ದಿವಾಳಿತನಕ್ಕೆ ರಾಜ್ಯವನ್ನ ಹೇಗೆ ಈ ಕಾಂಗ್ರೆಸ್ ತೆಗೆದುಕೊಂಡು ಹೋಗ್ತಾ ಇದೆ, ಇತ್ಯಾದಿ ಇತ್ಯಾದಿ ವಿವರಗಳನ್ನೆಲ್ಲವನ್ನು ಹೇಳಿದ್ದೇವೆ. ಬಹಳ ಮುಖ್ಯವಾಗಿ ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟು ರಾಜ್ಯದ ಜನಜೀವನ ಇವತ್ತು ಆತಂಕದಲ್ಲಿ ಭಯದಲ್ಲಿ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿರೋದನ್ನೆಲ್ಲ ಖಂಡಿಸಿದ್ದೇವೆ. ಈ ಸರ್ಕಾರಕ್ಕೆ ಮುಂದುವರಿಯೋದಕ್ಕೆ ಯಾವುದೇ ಒಂದು ನೈತಿಕ ಒಂದು ಹಕ್ಕು ಇಲ್ಲ. ಹಾಗಾಗಿ ಈ ಸರ್ಕಾರದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನುವಂತ ಆಗ್ರಹವನ್ನು ಮಾಡ್ತಾ ನಾವು ಅಧಿಕೃತ ವಿರೋಧಿ ಪಕ್ಷವಾಗಿ ಜವಾಬ್ದಾರಿಯುತವಾಗಿ ಪ್ರತಿಪಕ್ಷವಾಗಿ ನಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಅನ್ನುವಂತ ನಿರ್ಣಯವನ್ನ ನಾವು ಮಾಡಿದ್ದೇವೆ. ಈಗಾಗಲೇ ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಕಳೆದ ಈ 1 ವರ್ಷದಲ್ಲಿ ಆಡಳಿತ ಪಕ್ಷದ ವೈಫಲ್ಯತೆಯನ್ನ ಜನರ ಮಧ್ಯೆ ತೆಗೆದುಕೊಂಡು ಹೋಗಿದ್ದೇವೆ. ಸದನದ ಒಳಗೆ ಹೊರಗೆ ನಾವು ನಮ್ಮ ಜನರಾಗಿ ಆಗ್ತಾ ಇರುವಂತಹ ಕಷ್ಟ ಸುಖದ ಭಾವನೆಗಳನ್ನ ತಿಳಿಸಿದ್ದೇವೆ. ಕೇವಲ ಗ್ಯಾರಂಟಿ 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 ಹೆಸರಿನಲ್ಲಿ ಅದು ಫಲಪ್ರದವಾಗಿ ಜಾರಿಯಾಗದೆ ಆರ್ಥಿಕ ಅಶಿಸ್ತನ್ನ ಮೂಡಿಸಿ ಅಭಿವೃದ್ಧಿಗೆ ಹಣ ಇಲ್ಲದೆ ಭ್ರಷ್ಟಾಚಾರವನ್ನ ಮಾಡ್ತಾ ಇರುವಂತ ಈ ಸರ್ಕಾರದ ಬಗ್ಗೆ ನಾವು ಖಂಡನಾ ನಿರ್ಣಯವನ್ನ ನಾವು ಮಾಡಿದ್ದೇವೆ. ಮತ್ತು ಜನತೆ ಎದುರುಗಡೆಯಲ್ಲಿ ಈ ಸರ್ಕಾರದ 10 ಹಲವು ಮುಖದ ವೈಫಲ್ಯತೆಗಳನ್ನ ತೆರೆದು ಇಟ್ಟು ನಾವು ಜನರಿಗೆ ಒಂದು ಸರ್ಕಾರದ ಆಗುಹೋಗುಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತೇವೆ. ಮುಂದಿನ ದಿನದಲ್ಲಿ ರಸ್ತೆಗಳಲ್ಲಿ ಜನರೊಂದಿಗೆ ಅಷ್ಟೇ ಅಲ್ಲ, ವಿಧಾನಸೌಧದ ಒಳಗೆ ಸಹ ನಮ್ಮ ಶಾಸಕರುಗಳು, ನಾವೆಲ್ಲ ಹಂತದ ಜನಪ್ರತಿನಿಧಿಗಳು ನಮ್ಮ ಜವಾಬ್ದಾರಿಗಳಿಂದ ಸರ್ಕಾರದ ವೈಫಲ್ಯತೆಗಳನ್ನ ಜನತೆಗೆ ತಿಳಿಸುವಂತ ಈ ಸರ್ಕಾರವನ್ನ ಸರಿದಾರಿಯಲ್ಲಿ ನಡೆಸೋದಕ್ಕೆ ಬೇಕಾದಂತ ಒಂದು ಆಗ್ರಹದ ಪ್ರಯತ್ನವನ್ನ ನಾವು ಮಾಡ್ತೇವೆ. ನಮ್ಮ ಜವಾಬ್ದಾರಿ ಅದು, ಅಧಿಕೃತ ವಿರೋಧಿ ಪಕ್ಷವಾಗಿ ಅದನ್ನ ನಾವು ಮಾಡ್ತೇವೆ ಅನ್ನೋ ಮಾತನ್ನ ಇವತ್ತು ನಿರ್ಣಯದಲ್ಲಿ ಹೇಳಿದೆ. ಹಾಗಾಗಿ ಅಭಿವೃದ್ಧಿ ಶೂನ್ಯ ಹಗರಣಗಳ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಾವು ಇದನ್ನು ತೊಲಗಿಸೋದಕ್ಕೆ ಒಂದು ಕರೆಯನ್ನ ನಾವು ಇವತ್ತು ನಿರ್ಣಯದ ರೀತಿಯಲ್ಲಿ ತೆಗೆದುಕೊಂಡಿದ್ದೀವಿ. ಇದು ಮುಂದೆ ರಾಜ್ಯದ ಜನರ ಮಧ್ಯೆ ನಾವು ಇದನ್ನ ತೆಗೆದುಕೊಂಡು ಹೋಗಿ ಈ ಸರ್ಕಾರದ ವೈಫಲ್ಯತೆ ವಿರುದ್ಧ ನಮ್ಮದೇ ಒಂದು ಹೋರಾಟವನ್ನು ಮಾಡ್ತೀವಿ. ಅದರ ವಿವರಣೆಗಳೆಲ್ಲ ಇದರೊಳಗಿದೆ. ಅಂದ್ರೆ ಮತ್ತೆ ಮೈಸೂರಿನ ಮೂಡ ಹಗರಣದಿಂದ ಹಿಡಿದು ವಾಲ್ಮೀಕಿ ನಿಗಮದಲ್ಲಾಗಿರೋ ಹಗರಣದಿಂದ ಹಿಡಿದು ಬೇರೆ ಬೇರೆ ಎಲ್ಲಾ ವಿಷಯಗಳು ಇದರೊಳಗಿದೆ. ಹಾಗಾಗಿ ನಾನು ಅದನ್ನ ಪುನರಪಿ ಮತ್ತೆ ಅದನ್ನ ಪ್ರಸ್ತಾಪಿಸೋದಕ್ಕೆ ಹೋಗ್ತಾ ಇಲ್ಲ. ಇದು ಎರಡನೇ ನಿರ್ಣಯವನ್ನ ತೆಗೆದುಕೊಂಡಿದೆ. ಮೂರನೇ ನಿರ್ಣಯ, ಈ ನಿರ್ಣಯಕ್ಕೆ ನಾನು ಲೋಕಸಭೆಯಲ್ಲಿ ಒಬ್ಬ ಸದಸ್ಯನಾಗಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಈ ನಿರ್ಣಯವನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಒಂದು ಹಿಂದುತ್ವ ವಿರೋಧಿ
ಹೇಳಿಕೆ ನೀಡಿದ ರಾಹುಲ್ ಗಾಂಧಿಯವರು ಅಪ್ರಬುದ್ಧ ನಡೆಗೆ ಭಾಜಪದ ತೀವ್ರ ಖಂಡನೆ. ಇದರೊಳಗೆ ಕಾಂಗ್ರೆಸ್ ಮತ್ತು ಇಂಡಿ ಘಟಬಂಧನದ ಪ್ರತಿಪಕ್ಷದ ನಾಯಕರಾದಂತಹ ಶ್ರೀಯುತ ರಾಹುಲ್ ಗಾಂಧಿಯವರು ಮೊನ್ನೆ ಲೋಕಸಭೆಯಲ್ಲಿ ಅವರು ಲೀಡರ್ ಆಫ್ ಅಪೋಸಿಷನ್ ಆಗಿ ಮಾಡಿರುವಂತಹ ಮೊದಲನೇ ಭಾಷಣವನ್ನ ನಾನು ಕಣ್ಣಾರೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಲೋಕಸಭೆಯಲ್ಲಿ ನೋಡೋದಕ್ಕೆ ಅವಕಾಶ ಆಯಿತು. ಅವರು ಒಂದು ಅಪ್ರಬುದ್ಧತೆಯ ತುತ್ತ ತುದಿಯಲ್ಲಿ ತಮ್ಮ ಮಾತುಗಳನ್ನು ಅವರು ಆಡಿದ್ದಾರೆ. ಅವರು ಹೇಳಿರುವಂತಹ ವಿಷಯಗಳು, ಅವರು ಸಭಾಧ್ಯಕ್ಷರ ಮಾತುಗಳನ್ನು, ಸೂಚನೆಗಳನ್ನು ಧಿಕ್ಕರಿಸಿರುವಂತಹ ರೀತಿ, ನಮ್ಮ ಹಿಂದುತ್ವದಲ್ಲಿ ಈ ದೇಶದ ಬಹುಸಂಖ್ಯಾತರ ನಂಬಿಕೆ ವಿಷಯದಲ್ಲಿ ಮಾಡಿರುವಂತಹ ಘಾಸಿ, ಆಘಾತಕಾರಿಯಾದಂತಹ ಹೇಳಿಕೆಗಳು, ಇದನ್ನೆಲ್ಲವನ್ನು ನೋಡಿದಾಗ ರಾಹುಲ್ ಗಾಂಧಿಯವರ ಈ ಒಂದು ಅಪ್ರಬುದ್ಧ ನಡೆ ಏನಿದೆ ಇದನ್ನ ನಾವು ಖಂಡಿಸಿದ್ದೇವೆ ಮತ್ತು ಅವರು ಕ್ಷಮೆ ಕೇಳಬೇಕು, ಬೇಷರತ್ ಕ್ಷಮೆ ಕೇಳಬೇಕು ದೇಶದ ಜನರ ಮುಂದೆ ಅಂತ ನಾವು ಆಗ್ರಹಿಸಿದ್ದೇವೆ. ಹಿಂದೂ ಅಂದ್ರೆ ಅವನು ಅಪರಾಧ ಮಾಡೋನಲ್ಲ, ಹಿಂದೂ ಅಂದ್ರೆ ಅವನು ಗಲಭೆ ಮಾಡೋನಲ್ಲ, ದ್ವೇಷ ಹಂಚೋನಲ್ಲ, ಇತ್ಯಾದಿ ಇತ್ಯಾದಿಗಳನ್ನ ನಾವು ಬಹಳ ಸ್ಪಷ್ಟವಾಗಿ ಈಗಾಗಲೇ ನಮ್ಮ ನಿಲುವುಗಳನ್ನ ಹಂತ ಹಂತದಲ್ಲಿ ನಾವು ಸ್ಪಷ್ಟಪಡಿಸಿದ್ದೇವೆ. ಇವತ್ತು ಈ ರೀತಿಯ ಹೇಳಿಕೆಯನ್ನು ನೀಡಿದಂತ ರಾಹುಲ್ ಗಾಂಧಿಯವರ ಒಂದು ನಡೆಯನ್ನ ನಾವು ಖಂಡಿಸಿದ್ದೇವೆ ಮತ್ತು ಬೇಷರತ್ ಕ್ಷಮೆ ಕೇಳಬೇಕು ಅನ್ನುವಂತ ಒಂದು ಮಾತನ್ನ ಹೇಳಿದ್ದೇವೆ. ದೇಶದ ಬಹುಸಂಖ್ಯಾತರ ಹಿಂದೂಗಳ ಭಾವನೆಗೆ ಇದು ಹೇಗೆ ಧಕ್ಕೆ ಆಗಿದೆ ಅನ್ನೋದನ್ನೆಲ್ಲ ಸಿ.ಟಿ. ರವಿ ಅವರು ಈ ನಿರ್ಣಯವನ್ನ ಮಂಡಿಸಿದ್ದಾರೆ. ಸಿ.ಟಿ. ರವಿ ಅವರು ಮಂಡಿಸಿರುವಂತಹ ನಿರ್ಣಯವನ್ನ ಇವತ್ತು ಎನ್ ಮಹೇಶ್ ಅವರು, ಮಾಜಿ ನಮ್ಮ ಸಚಿವರು, ಅದನ್ನ ಅನುಮೋದಿಸಿದ್ದಾರೆ. ಹಾಗೂ ನರೇಂದ್ರ ಬಾಬು ಅವರು, ನಮ್ಮ ಮಾಜಿ ವಿಧಾನಸಭೆಯ ಸದಸ್ಯರು, ನಮ್ಮ ಹಿಂದುಳಿದ ವರ್ಗದ ಮೋರ್ಚಾದ ಅಧ್ಯಕ್ಷರು, ಅವರು ಅದನ್ನ ಅನುಮೋದಿಸಿದ್ದಾರೆ. ಈ ನಿರ್ಣಯವನ್ನ, ಇದು 3 ನಿರ್ಣಯವನ್ನ ನಾವು ತೆಗೆದುಕೊಂಡಿದ್ದೇವೆ. ಇದರೊಳಗೆ ಈ 3ನೇ ನಿರ್ಣಯದಲ್ಲಿ ಓಲೈಕೆಯ ರಾಜಕಾರಣವನ್ನ ಮಾಡ್ತಾ ಬಹುಸಂಖ್ಯಾತರ ಭಾವನೆಗಳನ್ನ ಧಿಕ್ಕರಿಸ್ತಾ ಇರುವಂತಹ ಕಾಂಗ್ರೆಸ್ ಮತ್ತು ಇಂಡಿ ಘಟಬಂಧನದ ಬಗ್ಗೆ ನಮ್ಮ ತೀವ್ರವಾದ ಆಕ್ಷೇಪವನ್ನು ಮಾಡಿ ನಾವು ಹೇಳಿದ್ದೇವೆ. ಮತ್ತು ಅವರು ಚಿತ್ರ ಪ್ರದರ್ಶನಗಳನ್ನ ಮಾಡಿ ಅದರ ದರ್ಶನ ಮಾಡಬೇಕಾದ್ದನ್ನ ಪ್ರದರ್ಶನ ಮಾಡಿ ನಮ್ಮೆಲ್ಲರ ಭಾವನೆಗಳಿಗೆ ಧಕ್ಕೆ ತಂದಿರೋದನ್ನ ನಾವು ಇವತ್ತು ಖಂಡಿಸಿದ್ದೇವೆ. ಇದು ಕಾಂಗ್ರೆಸ್ಸಿನ ಒಂದು ನಂಬಿಕೆಯ ವಿಷಯ. ಬಹುಸಂಖ್ಯಾತರ ಭಾವನೆಗಳನ್ನ ಧಕ್ಕೆಗೊಳಿಸೋದು ಅನ್ನೋದು ಕಾಂಗ್ರೆಸ್ಸಿನ ನಂಬಿಕೆಯ ವಿಷಯ. ಅದು ಯಾಕೆಂದ್ರೆ ಸ್ವಾತಂತ್ರ್ಯ ನಂತರದಲ್ಲಿ ನೆಹರೂರ್ನೊಳಗೊಂಡಂತೆ ಕಾಂಗ್ರೆಸ್ನಲ್ಲಿ ಆಗಿ ಹೋಗಿರುವಂತವ್ರು ಎಲ್ಲರೂ ಸಹ ಈ ದೇಶದ ಬಹುಸಂಖ್ಯಾತರ ಭಾವನೆಗಳಿಗೆ ಧಿಕ್ಕರಿಸಿಯೇ ಆಡಳಿತ ಮಾಡಿದ್ದಾರೆ. ಅಲ್ಪಸಂಖ್ಯಾತರ ಮತವನ್ನ ಕ್ರೋಢೀಕರಿಸೋದಕ್ಕೆ ರಾಜಕಾರಣವನ್ನು ಮಾಡಿದ್ದಾರೆ. ಅದರೊಳಗೆ ಈಗ ರಾಹುಲ್ ಗಾಂಧಿ ಮತ್ತು ಈ ಇಂಡಿ ಘಟಬಂಧನ ಕಾಂಗ್ರೆಸ್ ಸೇರ್ಕೊಂಡಿದೆ. ಹಾಗಾಗಿ ಇದನ್ನ ಕಾಂಗ್ರೆಸ್ ಅನ್ನೇ ಕಿತ್ತೆಸಬೇಕು. ಇಂಡಿ ಘಟಬಂಧನವನ್ನೇ ಕಿತ್ತೆಸಿದಾಗ ಮಾತ್ರ ಇಲ್ಲಿ ಬಹುಸಂಖ್ಯಾತರ ಭಾವನೆಗಳಿಗೆ ಒಂದು ಗೌರವ ಸಿಗೋದಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಮಾತುಗಳು ಸಹ ಬಂದಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿ ನಾವು ಯಾವತ್ತೂ ಸಹ ಈ ದೇಶದ ನೆಲ, ಜಲ, ಸಂಸ್ಕೃತಿ, ಧರ್ಮ ರಕ್ಷಣೆಯಲ್ಲಿ ನಾವು ನಮ್ಮನ್ನ ತೊಡಗಿಸಿಕೊಂಡಂತವರು, ನಮ್ಮನ್ನ ಬದ್ಧತೆಯಿಂದ ನಾವು ನಮ್ಮ ನಿಲುವುಗಳನ್ನ ನಾವು ಹೇಳದಂತವರು ಮತ್ತು ಅದನ್ನು ಅನುಷ್ಠಾನಕ್ಕೆ ತಂದಂತವರು. ಹಾಗಾಗಿ ಹಿಂದೂಗಳ ಭಾವನೆಯನ್ನು ಗೌರವಿಸೋದಕ್ಕೆ ನಾವು ಸದಾ ಸಿದ್ಧ ಅನ್ನುವಂತಹ ಮಾತನ್ನ ಇವತ್ತು ಮತ್ತೊಮ್ಮೆ ಹೇಳಿದೆ. ಅದೇ ನಮ್ಮ ಸಿದ್ಧಾಂತ, ಅದೇ ನಮ್ಮ ಉಸಿರು ಅನ್ನೋದನ್ನ ಇವತ್ತು ಹೇಳಿದೆ. ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿಯವರ ಈ ನಡೆಯನ್ನ ನಾವು ತೀವ್ರವಾಗಿ ಮತ್ತೊಮ್ಮೆ ನಾವು ಖಂಡಿಸ್ತಾ ಇದ್ದೇವೆ. ಇದರ ಮಧ್ಯದಲ್ಲಿ ಇವತ್ತು ಶ್ರೀಯುತ ರವಿಕುಮಾರ್ ಅವರು, ನಮ್ಮ ವಿಧಾನ ಪರಿಷತ್ತಿನ ನಮ್ಮ ಸದಸ್ಯರು, ನಮ್ಮ ಚುನಾವಣೆಯಲ್ಲಿ, ಲೋಕಸಭೆ ಚುನಾವಣೆಯಲ್ಲಿ ನಮಗೆ ದೊರಕಿರುವಂತಹ ಅಂಕಿ ಸಂಖ್ಯೆಗಳ ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ಅದು 2014 ಮುಂದಿಂದೆಲ್ಲ ಚುನಾವಣೆಗಳ ಈ ಚುನಾವಣೆ ತನಕ ಲೋಕಸಭೆಯಲ್ಲಿ ರಾಜ್ಯದ ಮತದಾರರು, ವಿಧಾನಸಭೆಯಲ್ಲಿ ರಾಜ್ಯದ ಮತದಾರರು ಬಿಜೆಪಿಯ ಕಡೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಹೇಗೆ ಚುನಾವಣೆಯಿಂದ ಚುನಾವಣೆಗೆ ತಮ್ಮ ಮತವನ್ನ ಹೆಚ್ಚೆಚ್ಚು ನೀಡ್ತಾ ಇದ್ದಾರೆ ಅನ್ನುವಂತ ವಿಶ್ಲೇಷಣಾತ್ಮಕವಾದಂತಹ ಒಂದು ಗೋಷ್ಠಿಯನ್ನ ಅವರು ಸಹ ತೆಗೆದುಕೊಂಡಿದ್ದಾರೆ. ಕೊನೆಯಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ತಮ್ಮ ಅಧ್ಯಕ್ಷೀಯ ಮಾತನ್ನ, ಸಮಾರೋಪ ಮಾತನ್ನ ಆಡ್ತಾ ನಮ್ಮ ಮುಂದಿನ ಕಾರ್ಯಕ್ರಮಗಳನ್ನೆಲ್ಲ ಹೇಳಿದ್ದಾರೆ.
ಜುಲೈ 6 ಶ್ಯಾಮಪ್ರಸಾದ್ ಮುಖರ್ಜಿಯವರ ನಮ್ಮ ಕಾರ್ಯಕ್ರಮವನ್ನು ಒಳಗೊಂಡು ನಾವು ಹೇಗೆ ಮುಂದೆ ಜಿಲ್ಲಾ ಮತ್ತು ಮಂಡಲದ ಕಾರ್ಯಕಾರಿಣಿಗಳನ್ನೆಲ್ಲ ಮಾಡಬೇಕು ಮತ್ತು ಮುಂದಿನ ನಮ್ಮೆಲ್ಲ ಕಾರ್ಯಕ್ರಮಗಳು ಹೋರಾಟಗಳು ಏನೇನು ಇರಬೇಕು ಅನ್ನೋದಂತ ವಿಶ್ಲೇಷಣೆಯನ್ನ ರಾಜ್ಯದ ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ. ಕೊನೆಯಲ್ಲಿ ಇವತ್ತು ಶ್ರೀಯುತ ಗಡ್ಕರಿ ಅವರು ಸಮಾರೋಪದ ಮಾತನ್ನ ತಮ್ಮ ಎದುರುಗಡೆಯಲ್ಲೇ ಮಾತನಾಡಿದ್ದಾರೆ. ಅವರ ಮಾತುಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಕಿರೀಟಪ್ರಾಯವಾದಂತಹ ಮಾತುಗಳು. ಭಾರತೀಯ ಜನತಾ ಪಾರ್ಟಿ ಹಿಂದೆ ಜನಸಂಘದಿಂದ ಯಾವೆಲ್ಲ ನಂಬಿಕೆಯ ಒಂದು ವಿಚಾರಗಳನ್ನ ನಾವು ಅನುಷ್ಠಾನಕ್ಕೆ ಗೊಳಿಸಿಕೊಂಡು ಬರ್ತಾ ಇದ್ವೋ ಅದನ್ನ ಮತ್ತೊಮ್ಮೆ ಪುನರುಚ್ಚರಿಸಿ ಅದು ನಮ್ಮ ಕಾರ್ಯಕರ್ತರಿಗೆ ಪ್ರೇರಣೆ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ತುರ್ತು ಪರಿಸ್ಥಿತಿಯನ್ನ ಕಾಂಗ್ರೆಸ್ ಈ ದೇಶಕ್ಕೆ ತಂದು ಇಲ್ಲಿಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನೇ ನಾಶಗೊಳಿಸಿ ಸಂವಿಧಾನದ ಆಶಯವನ್ನೇ ನಾಶಗೊಳಿಸಿರುವಂತಹ ಕಾಂಗ್ರೆಸ್ಸಿನ ಅವರು ನಿಲುವನ್ನ ಅವರು ಖಂಡಿಸಿ ಆ ಹಿನ್ನೆಲೆಯಲ್ಲಿ ಇವತ್ತಿನ ಯುವ ಸಮುದಾಯದವರಿಗೆ ತುರ್ತು ಪರಿಸ್ಥಿತಿಯ 2ನೇ ಸ್ವಾತಂತ್ರ್ಯ ಹೋರಾಟದ ನೆನಪುಗಳನ್ನು ನಾವು ಮಾಡಬೇಕು ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಅವರ ಮಾತುಗಳು ಇವತ್ತು ತಾವೆಲ್ಲ ಸಾಕ್ಷಿಯಾಗಿದ್ದೀರಿ, ಒಂದು ಪ್ರೇರಣಾದಾಯಕವಾಗಿತ್ತು. ನಮ್ಮ ಕಾರ್ಯಕರ್ತರು ದೇಶ ಮೊದಲು ಅನ್ನುವಂಥ ನಂಬಿಕೆಯಿಂದ ಏನು ಕೆಲಸ ಮಾಡ್ತಾ ಇದ್ದಾರೋ ಆ ಕೆಲಸ ಮಾಡೋದಕ್ಕೆ ಇನ್ನಷ್ಟು ಹೆಚ್ಚು ಪ್ರೇರಣೆ ಶ್ರೀಯುತ ನಿತಿನ್ ಗಡ್ಕರಿ ಜಿಯವರ ಭಾಷಣದಿಂದ ಲಭ್ಯ ಆಗಿದೆ ಅಂತ ನಾನು ಹೇಳ್ತಾ ಇವತ್ತಿನ ಕಾರ್ಯಕಾರಿಣಿ ಸಭೆ, ವಿಶೇಷ ಕಾರ್ಯಕಾರಿಣಿ ಸಭೆ ಅತ್ಯಂತ ಯಶಸ್ವಿಯಾಗಿ ಪ್ರೇರಣಾದಾಯಿಯಾಗಿ ನಡೆದಿದೆ. ಇಷ್ಟು ಸುದೀರ್ಘವಾದ ಒಂದು ದಿನದ ಕಾರ್ಯಕಾರಿಣಿಯನ್ನ ನಮ್ಮ ರಾಜ್ಯ ಅಧ್ಯಕ್ಷರು ಶ್ರೀಯುತ ವಿಜೇಂದ್ರ ಅವರು ಯಶಸ್ವಿಯಾಗಿ ಎಲ್ಲರ ಜೊತೆ ಸೇರಿ ಅವರು ನಡೆಸಿಕೊಟ್ಟಿದ್ದಾರೆ. ನಾನು ಭಾಗವಹಿಸಿರುವಂತಹ ಎಲ್ಲರಿಗೂ ಮಾಧ್ಯಮದ ಸ್ನೇಹಿತರಿಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ನೀವು ಇನ್ನೇನಾದ್ರು ಕೇಳೋದಾರು ಕೇಳಬಹುದು, ಇಲ್ಲ ಮುಗಿಸೋಣ. ಮುಗಿಸಿ ಹೋದ್ರೆ ಸಾಕು ಅಂತವ್ರೆ. ಧನ್ಯವಾದ. ಥ್ಯಾಂಕ್ ಯು.